ವೇದಿಕೆಯ ಮೇಲೆ ಇರುವಂಥ ಸನ್ಮಾನ್ಯ ಅನಂತನಾಗ್ ಅವರೇ, ಸನ್ಮಿತ್ರರಾದಂಥ ಚಕ್ರವರ್ತಿ ಸೂಲಿಬೆಲೆ ಅವರೇ, ಆತ್ಮೀಯರಾದಂಥ ಗಾನಾ ಭಟ್ ಅವರೇ, ಹಾಗೂ ನನ್ನ ಎಲ್ಲ ಸಹ ಅಂಕಣಕಾರರೇ, ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಎಲ್ಲ ಅಕ್ಷರ ಅಭಿಮಾನಿಗಳೇ, ನಿಜಕ್ಕೂ ಹೃದಯ ತುಂಬಿ ಬಂದಿದೆ. ಹೆಚ್ಚಿಗೆ ಮಾತನಾಡುವಂಥದ್ದೇನೂ ಇಲ್ಲ ಅಥವಾ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಒಂದು ರೀತಿ ಆಗಸ್ಟ್ ತಿಂಗಳಿದು, ಒಂದು ರೀತಿ ಆಗಸ್ಟ್ ಗ್ಯಾದರಿಂಗ್ ಅಂತೇಳಿ ಅನ್ನಿಸ್ತಾ ಇದೆ ನನಗೆ. ಇಂಗ್ಲೀಷ್ನಲ್ಲಿ ಆಗಸ್ಟ್ ಅಂತಂದರೆ ಒಂದು ರೀತಿ ಸಂಭಾವಿತರದ್ದು, ವಿದ್ವಾಂಸರು, ಪಂಡಿತರು ಇರುವಂಥ ಸಭೆಗೆ ಆಗಸ್ಟ್ ಗ್ಯಾದರಿಂಗ್ ಅಂತೇಳಿ ಕರೀತಾರೆ. ಹಾಗೆ ಆಗಸ್ಟ್ ಗ್ಯಾದರಿಂಗ್ ಮತ್ತು ಆಗಸ್ಟ್ ಆಡಿಯನ್ಸ್ ಇರುವಂಥ ಒಂದು ಕಾರ್ಯಕ್ರಮ. ನಾನು ಸಾಮಾನ್ಯವಾಗಿ ಈ ಕಾರ್ಯಕ್ರಮವನ್ನು ನನ್ನ ಜನ್ಮದಿನದ ಪ್ರಯುಕ್ತವಾಗಿ ಆಯೋಜನೆಯನ್ನು ಮಾಡ್ತೇವೆ. ಆದರೆ ಈ ಸಲ ಒಂದು ವಾರ ತಡವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇವತ್ತು ಆಗಸ್ಟ್ 2 ವಿಜಯ್ ಸಂಕೇಶ್ವರ್ ಅವರ ಜನ್ಮದಿನ. ಇವತ್ತು ನನ್ನ ಜೀವನದಲ್ಲಿ ಭಾಳ ದೊಡ್ಡ ತಿರುವನ್ನು ಕೊಟ್ಟಂತಹ ಪುಣ್ಯಾತ್ಮ. ನಾನು ನನ್ನ ಪಾಡಿಗೆ ನಾನಿದ್ದೆ. ನನಗಾಗ 32 ವರ್ಷ. ನಾನೇನಾದರೂ ವಿಜಯ್ ಸಂಕೇಶ್ವರ್ ಆಗಿದ್ದರೆ ವಿಶ್ವೇಶ್ವರ ಭಟ್ಟರನ್ನ ಸಂಪಾದಕರನ್ನಾಗಿ ಮಾಡ್ತಾ ಇರಲಿಲ್ಲ ನಾನು. ಯಾಕೆ ಅಂತಂದರೆ 30, 35 ವರ್ಷ, 40 ವರ್ಷ ಅನುಭವ ಇದ್ದಂತಹ ಅನೇಕ ಜನ ಪತ್ರಕರ್ತರಿದ್ದರು. ನನಗೆ ಕೇವಲ 32 ವರ್ಷ, ಏನೂ ನನಗೆ ಅನುಭವ ಇರಲಿಲ್ಲ. ಆದರೂ ಕೂಡ ನೀವು ಸಂಪಾದಕರ ಆಗಿ ಅಂಥೇಳಿ ನನ್ನನ್ನು ಕರ್ಕೊಂಡು ಬಂದು ಅವರು ನನ್ನನ್ನು ನಿಯುಕ್ತಿ ಮಾಡದ ದಿನದಿಂದ ಇವತ್ತಿನ ತನಕನೂ ಕೂಡ ಅದೇ ಹುದ್ದೆಯಲ್ಲಿ ಕಳೆದ 27 ವರ್ಷಗಳಿಂದ ಸಂಪಾದಕನಾಗಿದ್ದೇನೆ. ಮಧ್ಯದಲ್ಲಿ ಒಂದು ಸಲ ರಾಜ್ಯಸಭಾ ಆಫರ್ ಬಂತು ನನಗೆ. ಆದರೆ ನಾನು ಅದನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಯಾವುದೇ ಕಾರಣದಲ್ಲಿ ಅಂಥ ಯಾವುದೇ ಆಫರನ್ನು ಒಪ್ಪಿಕೊಳ್ಳಬಾರದು ಅಂತ ಅಂದ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ಪತ್ರಕರ್ತನಾದವನಿಗೆ ಸಂಪಾದಕ ಅನ್ನುವಂಥದ್ದೇ ಭಾಳ ದೊಡ್ಡ ಹುದ್ದೆ. ಅದು ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲವೇ ಇಲ್ಲ ಅಂತ. ಹೀಗಾಗಿ ನನ್ನ ಕರಿಯರಲ್ಲಿ, ವೃತ್ತಿ ಜೀವನದಲ್ಲಿ ಆ ಅತ್ಯುನ್ನತವಾದಂಥ ಒಂದು ಸ್ಥಾನದಲ್ಲಿ ಕಳೆದ 27 ವರ್ಷಗಳಿಂದ ಇರೋದರಿಂದ ಬಹುಶಃ ಇಲ್ಲೇ ನಾನು ಇರುವಂಥದ್ದು ಸುರಕ್ಷಿತ ಮತ್ತು ಸೇಫ್ ಅಂತೇಳಿ ನನಗನ್ನಿಸಿದೆ. ಹೀಗಾಗಿ ಇಲ್ಲಿ ಆರಾಮಾಗಿ ಇದ್ದೇನೆ ನಾನು. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಬೇಕಾದವರು ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಾನು ವೇದಿಕೆಯನ್ನು ನೋಡ್ತಾ ಇದ್ದೆ. ಸಾಮಾನ್ಯವಾಗಿ ನಾವು ಮುಖ್ಯ ಅತಿಥಿಗಳನ್ನು ಕರೆಯುವಾಗ ಯಾವುದೇ ರೀತಿಯಾದಂಥ ಒಂದು ಸ್ಕೀಮ್ ಅಂಥೇಳಿ ಇರೋಲ್ಲ ಅದು, ಅಥವಾ ಏನು ಬಹಳ ಯೋಚನೆ ಅಂತ ಮಾಡಲ್ಲ. ಆದರೆ ಚಕ್ರವರ್ತಿಯವರನ್ನು ಕರಿಬೇಕು ಅಂತೇಳಿದ್ದಾಗ ನಾನೊಂದು ಯೋಚನೆ ಮಾಡಿದೆ. ಚಕ್ರವರ್ತಿ ಮತ್ತು ಸೂಲಿಬೆಲೆ ಮತ್ತು ಬಿಳಿಮೆಲೆ ಅಂತೇಳಿ ಕರೆದ್ರೆ ಹೇಗೆ ಅಂತ. ಕೊನೆಗೆ ಉಳಿದವರೆಲ್ಲ ಹೇಳಿದ್ರು ನೀವು ತಮಾಷೆ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿದರು. ನಾನು ಸೂಲಿಬೆಲೆ ಮತ್ತು ಬಿಳಿಮಲೆ ಮತ್ತು ಅನಂತನಾಗ್ ಅವರನ್ನು ಕರಿಬೇಕು ಅಂತ ನಾನು ಮುಂಚೆ ಯೋಚನೆ ಮಾಡಿದ್ದೆ. ಆದರೆ ಬಿಳಿಮಲೆಯವರು ಬರಲಿಲ್ಲ. ನಾನು ಅನಂತನಾಗ್ ಅವರಿಗೆ ಫೋನ್ ಮಾಡಿದೆ. ಸ್ವಲ್ಪ ಅನುಮಾನದಲ್ಲೇ ಫೋನ್ ಮಾಡಿದೆ ಸರ್ ನಿಮಗೆ. ಯಾಕೆ ಅಂತಂದರೆ ನೀವು ಬೆಂಗಳೂರಿನಲ್ಲಿ ಯಾರಿಗೆ ನೀವು ಕಾರ್ಯಕ್ರಮಕ್ಕೆ ಬನ್ನಿ ಅಂಥೇಳಿ ಕರೆದ್ರೆ ಎಲ್ಲರೂ ಕೂಡ ಒಂದು ರೀತಿ ನಕರೆ ಮಾಡ್ತಾರೆ. ಸರ್ ನಾನು ನನ್ನ ಡೈರಿ ನೋಡ್ತೀನಿ, ಇನ್ನೊಂದು 2 ದಿವಸ ಬಿಟ್ಟು ಹೇಳ್ತೀನಿ, ನಾನು ಬಹುಶಃ ಫ್ರೀ ಇಲ್ಲ, ಈ ರೀತಿ ಎಲ್ಲ ಸಬೂಬುಗಳನ್ನು ಕೊಡ್ತಾರೆ. ನಾನು ಅನಂತನಾಗ್ ಅವರಿಗೆ ಫೋನ್ ಮಾಡಿದೆ. ತಕ್ಷಣ ಕೇಳಿದ್ರು, ನಾನು ಬರ್ತೀನಿ ಅಂತ ಹೇಳಿದರು. ಖಂಡಿತವಾಗಿ ನಾನು ಬರ್ತೀನಿ. ಅವರು ಹೇಳಿದರು, ನೀವು ಹೆಚ್ಚು ಭೇಟಿ ಆಗಿಲ್ಲ ಅಂತ. ನಿಜ, ಅವರು ಹೆಚ್ಚು ಭೇಟಿ ಆಗಿಲ್ಲ ನಾವು. ಆದರೆ ನನಗೆ ನಿಮ್ಮನ್ನು ನಾನು ಭೇಟಿ ಮಾಡಿಲ್ಲ ಅಂತೇಳಿ ನನಗೆಂದೂ ಅನಿಸೇ ಇಲ್ಲ ಅಂತ ನನಗೆ.
ನಾವು ಬಹಳ ಒಡನಾಡಿಗಳು ಅಂತಲೇ ನನಗನ್ನಿಸಿದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಅನಂತನಾಗ್ ಅವರಿಗೆ ಮತ್ತು ನನಗೆ ಗುರು ಸಮಾನರಾದಂಥವರು ಮತ್ತು ಮೆಂಟರ್ ಆದಂಥವರು ಒಬ್ಬರೇನೆ. ನಮಗೆ ವಯನಿಕೆ ಇದ್ದರು. ವಯನಿಕೆ ಯಾವತ್ತೂ ಕೂಡ ನನಗೆ 1989ರಿಂದ ಅವರು ಕಾಲ ಆಗುವ ತನಕವೂ ಕೂಡ ನನಗೆ ಭಾಳ ಆತ್ಮೀಯರಾಗಿದ್ದರು. ಅದರಲ್ಲೂ ವಿಶೇಷವಾಗಿ ಕೊನೆಯ 9 ವರ್ಷ ನಾನು ಅವರನ್ನು ಪ್ರತಿ ದಿವಸವೂ ಕೂಡ ಭೇಟಿ ಮಾಡ್ತಾ ಇದ್ದೆ. ನಮ್ಮ ಪ್ರತಿ ಭೇಟಿಯೂ ಕೂಡ ಅನಂತ ಸ್ತುತಿ ಇಲ್ಲದೆ ಅದು ಕೊನೆಗೊಂಡಿದ್ದೇ ಇಲ್ಲ. ಅನಂತನಾಗ್ ಕಂಡ್ರೆ ವಯನಿಕೆಗೆ ಬಹಳ ಅಂದರೆ ಬಹಳ ಇಷ್ಟ. ಅವರು ಯಾವತ್ತೂ ಹೇಳೋರು, ನೀವು ಅನಂತನಾಗನ ಭೇಟಿ ಮಾಡಿದ್ದೀರಾ, ಅನಂತನಾಗಂತಹ ವ್ಯಕ್ತಿ ಇಲ್ಲವೇ ಇಲ್ಲ, ನೀವು ವಯನಿಕೆ ಬಾಯಲ್ಲಿ ನೀವು ಕೇಳಬೇಕು ಅಂತ. ಅಷ್ಟು ಅಭಿಮಾನದಿಂದ ವಯನಿಕೆ ಅವರು ಅನಂತನಾಗ್ ಬಗ್ಗೆ ಹೇಳೋರು. ನಮಗೊಂದು ರೀತಿ ಅಸೂಯೆ ಆಗ್ತಾಯಿತ್ತು, ಅಷ್ಟರ ಮಟ್ಟಿಗೆ ಅವರು ಹೊಗಳ್ತಾ ಇದ್ದರು. ವಯನಿಕೆ ಇನ್ನೊಂದು, ಯಾರನ್ನೂ ಕೂಡ ಅವರು ಹೊಗಳ್ತಾ ಇರಲಿಲ್ಲ. ಅನಗತ್ಯವಾಗಿ ಯಾರನ್ನೂ ಕೂಡ ಅವರು ಹೊಗಳಿದ್ದನ್ನು, ಪ್ರಶಂಸೆ ಮಾಡಿದ್ದನ್ನು ನಾನಂತೂ ಕೇಳೇ ಇಲ್ಲ ಅಂತ. ವಯನಿಕೆ ಬಾಯಲ್ಲಿ ಆ ರೀತಿಯಾದಂಥ ಒಂದು ಹೊಗಳಿಕೆಯನ್ನು ಪಡೆದಂಥವರು ಅನಂತನಾಗ್ ಅವರು. ಅದು ಮತ್ತು ಬಹಳ ಡಿಲೈಟ್ಫುಲ್ ಆಗಿರೋದು. ವಯನಿಕೆಯವ್ರ ಜೊತೆಗೆ ಸಾಯಂಕಾಲ ಕುಳಿತುಕೊಳ್ಳುವಂಥದ್ದು ಅಂತಂದರೆ ಅದು ಒಂದು ರೀತಿ ಡಿಲೈಟ್ಫುಲ್ ಆದಂಥ ಒಂದು ಈವ್ನಿಂಗ್. ಅವರು ಒಂದು ದಿವಸವೂ ಕೂಡ, ತಾಯಿ ತೀರ್ಕೊಂಡಾಗಲೂ ಕೂಡ, ಅವರಿಗೆ ಕಣ್ಣು ಆಪರೇಷನ್ ಆದಾಗಲೂ ಕೂಡ ಅವರು ಆ ಸಾಯಂಕಾಲ ಅವರು ಬಿಟ್ಟವರಲ್ಲ ಅಂತ ಪ್ರತಿ ದಿವಸನೂ ಕೂಡ ಗುಂಡಾಗ್ತಾಯಿದ್ರು. 60 ವರ್ಷ ನಿರಂತರವಾಗಿ ಕುಡಿದು ಗುಂಡು ಹಾಕಿ ಕುಡಕ ಅಂತ ಕರೆಸ್ಕೊಳ್ಳದೇ ಇರುವಂಥ ಏಕಮಾತ್ರ ವ್ಯಕ್ತಿ ಅಂತಂದರೆ ವಯನಿಕೆ. ಯಾರೂ ಕೂಡ ಅವ್ರನ್ನ ಕುಡಕ ಅಂತ ಹೇಳಿದ್ದನ್ನು ನಾನಂತೂ ಇಲ್ಲಿ ತನಕ ಕೇಳಿಲ್ಲ. ಹೀಗಾಗಿ ನಮ್ಮ ಪ್ರತಿ ಅಂತಹ ಸಂಜೆಗಳಲ್ಲಿ ಅನಂತನಾಗ್ ಬಂದು ಹೋಗ್ತಾಯಿದ್ರು. ನಾನು ಒಂದು 2 ಸಲ ನಾನು ಮತ್ತು ಅನಂತನಾಗ್ ಅವರು ವಯನಿಕೆಯವ್ರ ಮನೆಯಲ್ಲಿ ಕುಳಿತುಕೊಂಡಿದ್ವಿ ಅಂತ. ಒಂದು ಸಾಯಂಕಾಲದಲ್ಲಿ ಕುಳಿತುಕೊಂಡಿದ್ವಿ. ಆಗ ಅವರು ಮಂತ್ರಿ ಆಗಿದ್ದರು. ಅವರು ವಯನಿಕೆಯವರು ಭಾಳ ತಮಾಷೆಯಾಗಿ ಅನಂತನಾಗ್ ಬಗ್ಗೆ ಹೇಳ್ತಾ ಇದ್ರು. ಒಂದು, ನೀವೇನೋ ತಪ್ಪು ತಿಳ್ಕೊಬೇಡಿ, ಒಂದು ಪದ್ಯವನ್ನು ಅನಂತನಾಗ್ ಬಗ್ಗೆ ಹೇಳೋರು. ಕಲ್ಲನಾಗರ ಕಂಡರೆ ಹಾಲನ್ನು ಎರೆಯುವರಯ್ಯ, ಅನಂತನಾಗ್ ಅವರನ್ನು ಕಂಡರೆ ಆಲ್ಕೋಹಾಲನ್ನು ಎರೆಯುವರಯ್ಯ ಅಂತ ಹೇಳೋರು. ಬರೆದಿದ್ರು, ಅವರ ಅಂಕಣದಲ್ಲೂ ಕೂಡ ಬರೆದಿದ್ರು ಅವರು. ಅಂತ ಅನಂತನಾಗ್ ಆ್ಯಕ್ಚುಲಿ ನಾನು ಬಹಳ ಖುಷಿಯಾಯಿತು ಅಂತ ಇವತ್ತು ಅವರು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಮತ್ತು ಒಪ್ಕೊಂಡಿರುವಂಥದ್ದು. ಅನಂತನಾಗ್ ಯಾವತ್ತು ವಯನಿಕೆ ಇನ್ನೊಂದು ಮಾತನ್ನು ಹೇಳೋರು, ನಮ್ಮಲ್ಲಿ ಅನೇಕ ಜನ ನಟರಿದ್ದಾರೆ, ಅನಂತನಾಗಿಗೆ ಡಾನ್ಸ್ ಬರಲ್ಲ ಅಂತ ಹೇಳೋರು ಅವರು. ಅನಂತನಾಗಿಗೆ ಡಾನ್ಸ್ ಮಾಡಲಿಕ್ಕೆ ಬರಲ್ಲ, ಅದೇ ಅವರ ದೊಡ್ಡ ಅಸೆಟ್ ಅಂತ. ಡಾನ್ಸ್ ಬರದೇ ಇರೋದೇ ಭಾಳ ದೊಡ್ಡ ನಟನೆ ರೀ ಭಟ್ರೆ, ನಿಮ್ಗೆ ಏನು ಗೊತ್ತು ಅಂತ ನಾನು ಕೇಳಿದೆ. ಯಾಕೆ ಅಂತ ಕೇಳಿದೆ. ನೀವು ವಜ್ರಮುನಿಗೆ ಅಥವಾ ಅಂಬರೀಷ್ ಪುರಿಗೆ ನೀವು ಹಾಸ್ಯ ನಟ ಅಂತೇಳಿ ನೀವು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ನೀವು ಸಾಧ್ಯ ಇಲ್ಲ. ಅನಂತನಾಗೂ ಕೂಡ ಅವರು ಡಾನ್ಸ್ ಮಾಡಬಾರ್ದು. ಅವ್ರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಡಾನ್ಸ್ ಮಾಡಬಾರ್ದು. ಯಾಕೆಂತಂದ್ರೆ ಅವರು ಈಗ ಹೇಗಿದ್ದಾರೋ ಹಾಗೆ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅವರನ್ನು. ಅವರು ಮತ್ತೆ ಡಾನ್ಸ್ ಮಾಡಿದ್ರೆ ಅವ್ರು ಇನ್ಯಾವುದೋ ಬೇರೆ ನಟರಾಗ್ಬಿಡ್ತಾರೆ. ಆದ್ದರಿಂದ ಅನಂತನಾಗ್ ಅವರ ಭಾಳ ದೊಡ್ಡ ಅಸೆಟ್ ಅಂತಂದ್ರೆ ಅದು. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು ಅವ್ರು, ಏನು ಅಂತಂದರೆ, ಹೇಳಿ ಬನ್ನಿ. ಇಷ್ಟು ಹೇಳಿದ್ಮೇಲೆ ಒಂದು ಹೇಳಬೇಕು. ನಾನು ಬಾಲ್ಯದಿಂದಲೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿ ಯಕ್ಷಗಾನ ನೋಡಿ ಬೆಳೆದವನು. ನೃತ್ಯ ಗೊತ್ತಿಲ್ಲ ಅಂತ ಇಲ್ಲ ನಮಗೆ. ಎಲ್ಲರೂ ನಾವು ಯಕ್ಷಗಾನ ಬಾಲ್ಯದಲ್ಲೇ ನಾವೆಲ್ಲ ಮನೆಯಲ್ಲೇ ಮಾಡಿ ಬೆಳೆದವರು. ನೃತ್ಯ ಗೊತ್ತಿದೆ. ಆದರೆ ಈ ಸಿನಿಮಾದಲ್ಲಿ ಏನು ಗಂಡಸರು ಸೊಂಟ ಅಲ್ಲಾಡಿಸಿ ಆಡೋದು, ಅದು ನಾನು ಮಾಡೋದು. ವಯನಿಕೆಗೆ ಅನಂತನಾಗ್ ಬಗ್ಗೆ ಯಾವ ರೀತಿಯಾದಂಥ ಒಂದು ಮೋಹ ಇತ್ತು ಅಂತಂದರೆ, ಒಂದು ಸಲ ಇನ್ನೊಬ್ಬ ನಟರು ಮತ್ತು ಅವ್ರ ವಿಮರ್ಶಕರು ಬಂದು ಹೇಳಿದರು. ಏನು ಅಂತಂದರೆ,
ಅನಂತನಾಗ್ ಯೂಸಸ್ ಹೀಸ್ ಎಂಟೈರ್ ಬಾಡಿ ವೈಲ್ ಆ್ಯಕ್ಟಿಂಗ್ ಅಂತ ಹೇಳಿದರು ಅವರು. ಆಗ ವಯನ್ಕೆ ಅದರ ತಿದ್ದಿದ್ರು, ಅನಂತನಾಗ್ ಯೂಸಸ್ ಹೀಸ್ ಎಂಟೈರ್ ಬಾಡಿ ವೈಲ್ ಆ್ಯಕ್ಟಿಂಗ್ ಇನ್ಕ್ಲೂಡಿಂಗ್ ಹೆಡ್ ಅಂತ ಹೇಳಿದರು. ಬಹಳ ಜನ ನಟರು ಅವರ ಇಡೀ ಶರೀರವನ್ನು ಉಪಯೋಗಿಸ್ತಾರೆ, ಆದರೆ ತಲೆಯನ್ನು ಉಪಯೋಗಿಸಲ್ಲ. ಆದರೆ ತಲೆಯನ್ನು ಉಪಯೋಗಿಸುವಂಥ ಏಕಮಾತ್ರ ನಟ ಅಂತ ಅನಂತನಾಗ್ ಅಂತ. ಬಹಳ ನೆನಪುಗಳಿದೆ ನನಗೆ ವಯನ್ಕೆ ಅವ್ರ ಜೊತೆಗೆ ನಾನು ಹಂಚಿಕೊಂಡಂಥ ದಿನಗಳು, ಮತ್ತು ಅವರು ಅನಂತನಾಗ್ ಬಗ್ಗೆ ಹೇಳ್ತಾ ಇರುವಂಥ ಮಾತುಗಳು, ಕಥೆಗಳು ಅದ್ಭುತ ಅಂತದ್ದು. ಅಂಥ ಒಬ್ಬ ಅಪರೂಪದ ನಟ. ನಾನಿವತ್ತು ಸುಮ್ಮನೆ ಯಾರು ಅನ್ಯತಾ ಭಾವಿಸಬಾರದು. ಇನ್ನೊಂದು ವಿಷಯವನ್ನು ನನಗೆ ವೇದಿಕೆ ಮೇಲೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಮ್ಮೆಲ್ಲ ಅತಿಥಿಗಳನ್ನೆಲ್ಲರನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೆ ಅವರ ಬಗ್ಗೆ. ನಾನು ಯಾವುದೇ ಸ್ಕೀಮ್ ಇಲ್ಲದೆ ಮಾಡಿದ್ದು ಅಂತೇಳಿ ನಿಮಗೆ ಆರಂಭದಲ್ಲೇ ಹೇಳಿದೆ. ನಾನು ಅನಂತನಾಗ್ ಅವರು ಶಿರಾಲಿಯವರು, ಉತ್ತರ ಕನ್ನಡದವರು, ಶಿರಾಲಿಯವರು. ಚಕ್ರವರ್ತಿ ಸೂಲಿಬೆಲೆಯವರು ಹೊನ್ನಾವರದವರು. ಕಿರಣ್ ಉಪಾಧ್ಯಾಯ ಅವರು ಸಿರಸಿಯವರು. ಶಿಶಿರ್ ಹೆಗಡೆಯವರು ಕುಮಟಾದವರು. ಗಾನಾ ಭಟ್ ಅವರು ಸಿರಸಿಯವರು. ರಾಜು ಅಡ್ಕಳ್ಳಿಯವರು ಸಿರಸಿಯವರು. ನಾನು ಕುಮಟ, ಹಾಫ್ ಕುಮಟ ಮತ್ತು ಹಾಫ್ ಸಿರಸಿ. ಅಲ್ಲಿ ಮೋಹನ್ ವಿಶ್ವ ಅಂತ ಹೇಳಿದ್ದಾರೆ, ಅವರು ಒಕ್ಕಲಿಗರು, ಆದರೂ ಕೂಡ ಹವ್ಯಕ್ ಬ್ರಾಹ್ಮಣರನ್ನ ಮದುವೆ ಆಗಿದ್ದಾರೆ. ಅವರು ಪಕ್ಕದವರು, ಉತ್ತರ ಕನ್ನಡದ ಪಕ್ಕದವರು, ಸಾಗರದವರು, ಅವರ ಮನೆಯವರು. ಅವರು ಕೂಡ ಬಂದಿದ್ದಾರೆ, ದೀಪ್ತಿ. ನಂತರ ಸಹವಾಸ ದೋಷದಿಂದ ಉತ್ತರ ಕನ್ನಡದವರೇ ಆದವರು ರೂಪಾ ಗುರುರಾಜ್ ಅವರು. ಅಂದರೆ ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಸಮಾವೇಶ ಅದಾಗಿದೆ ಅಂತ. ಇದು ನಾವೇನೋ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಇದು ಸಹಜವಾಗಿ ಅದರ ಪಾಡಿಗೆ ಆಗಿರುವಂಥದ್ದು. ನನಗೆ ಅನಂತನಾಗ್ ಅವರ ಬಗ್ಗೆ ಇನ್ನೊಂದು ವಿಶೇಷವಾದಂಥ ಒಂದು ಗೌರವ ಇದೆ, ನನಗೆ ಅಭಿಮಾನ ಇದೆ ಅವರ ಬಗ್ಗೆ. ಬಹುಶಃ ಒಂದು 7-8 ವರ್ಷಗಳ ಹಿಂದೆ ಇರ್ಬೋದು, ಅಥವಾ 2014ಕ್ಕಿಂತ ಮುಂಚೆ ಸಾಮಾನ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರು ಅನ್ಯತಾ ಭಾವಿಸಬಾರದು, ಯಾರೂ ಕೂಡ ಒಂದು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ, ಅದರಲ್ಲೂ ರಾಷ್ಟ್ರೀಯತೆಯ ವಿಷಯದ ಬಗ್ಗೆ ನಿಖರವಾದಂಥ ಒಂದು ನಿಲುವನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಲಾಯನ ಮಾಡುವಂಥವರೇ. ಅಂಥ ಸಂದರ್ಭದಲ್ಲಿ ಅನಂತನಾಗ್ ತೆಗೆದುಕೊಂಡಂಥ ನಿಲುವು ಮತ್ತು ಸ್ಪಷ್ಟವಾದಂಥ ಅವರ ಒಂದು ಸಂದೇಶ, ಅದೆಲ್ಲವನ್ನೂ ಕೂಡ ನಾವು ಕೇಳಿದ್ದೇವೆ ಅಂಥ ಸಂದರ್ಭದಲ್ಲಿ. ಮೋದಿಯವರ ಬಗ್ಗೆ ಅವರು ಆಡದಂಥ ಮಾತು ನನಗೆ ಇವತ್ತಿಗೂ ಕೂಡ ನನ್ನ ಕಿವಿಯಲ್ಲಿ ಇದೆ. ಬಹುಶಃ ಕನ್ನಡ ಚಿತ್ರರಂಗದ ಯಾವ ನಟ ಕೂಡ ಆ ರೀತಿಯಾದಂಥ ಬೋಲ್ಡ್ ಆದಂತಹ ನಿರ್ಧಾರವನ್ನು ಯಾರೂ ಕೂಡ ತೆಗೆದುಕೊಂಡಿದ್ದಾನೆ ಇಲ್ಲವೇ ಇಲ್ಲ ಅಂತ. ನಮಗೆ ನಟರಾದಂಥವರು ನಮ್ಮ ದೇಶದಲ್ಲಿ ಕ್ರಿಕೆಟ್ ಪಟುಗಳು ಮತ್ತು ಸಿನಿಮಾ ನಟರು ನಮಗೆ ದೊಡ್ಡ ಆದರ್ಶ ಅಂತವರು. ಆದರೆ ಅವರು ಯಾವ ಸಂದರ್ಭದಲ್ಲಿ ಮಾತನಾಡಬೇಕು ಆ ಸಂದರ್ಭದಲ್ಲಿ ಅವರು ಮಾತಾಡಲ್ಲ. ಅವರು ಆ ರೀತಿಯಾದಂಥ ಒಂದು ಕೊರತೆ ನಮ್ಮ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಅನಂತನಾಗ್ ಗಟ್ಟಿಯಾಗಿ ಆ ಸಂದರ್ಭದಲ್ಲಿ ಮಾತನಾಡಿದರು. ಇವತ್ತಿಗೂ ಕೂಡ ಆ ರೀತಿಯಾದಂಥ ಒಂದು ವಿಚಾರಧಾರೆಯನ್ನು ಪ್ರತಿಪಾದಿಸಿಕೊಂಡು ಬಂದಂಥವರು. ಹಾಗಂಥೇಳಿ ಅವರು ಬೆಳೆದು ಬಂದಂಥ ರಾಜಕೀಯ ಹಿನ್ನೆಲೆ ಬೇರೆ ಇದ್ದರೂ ಕೂಡ ಅವರು ಆ ಮಾತು, ಅವರು ಆ ಸಂದರ್ಭದಲ್ಲಿ ಆಡದಂಥ ಮಾತು ಅವರ ವ್ಯಕ್ತಿತ್ವಕ್ಕೆ ಒಂದು ಕೈಗನ್ನಡಿ ಅಂತೇಳಿ ನಾನು ಹೇಳ್ತೇನೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತನಾಗ್ ಬಂದಿರುವಂಥದ್ದು ನನಗೆ ವ್ಯಕ್ತಿಶಃವಾಗಿ ಬಹಳ ಖುಷಿ ಕೊಟ್ಟಿದೆ. ಹೇಳಿ 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 ಹೇಳಿ. ಹೆಚ್ಚಿನ ಹೇಳುವಂಥದ್ದಲ್ಲ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವೇ, ಯಾರಾದರೂ ಈ ದೇಶದಲ್ಲಿ ಆಡಳಿತ ಅಂದರೆ ಏನು, ಗವರ್ನೆನ್ಸ್ ಅಂದರೆ ಏನು, ಮೋದಿಗಿಂತ ಗೊತ್ತಿದ್ದವ್ರು ಯಾರಾದರೂ ಇದ್ದಾರಾ? 14 ವರ್ಷ ಆಸ್ ಚೀಫ್ ಮಿನಿಸ್ಟರ್, 12 ಇಯರ್ಸ್ ಆಸ್ ಪ್ರೈಮ್ ಮಿನಿಸ್ಟರ್. ಇನ್ನೊಬ್ಬ ತೋರಿಸಿ, ಇನ್ನೊಬ್ಬ ಹುಟ್ಟೋದಿಲ್ಲ.
ಅದಕ್ಕೆ ಅವ್ರಿಗೆ ದೀರ್ಘಾಯುಷ್ಯ ಭಗವಂತ ಕೊಡಲಿ ಅಂತ ನಾನು. ನಾನೇನು ಮುಂದೆ ಏನು ಹೇಳುವಂಥ ಅಗತ್ಯನೇ ಇಲ್ಲ. ವಂಡರ್ಫುಲ್. ನಮಗೆ ಅನಂತನಾಗ್ ಈ ಕಾರಣಕ್ಕಾಗಿ ಇಷ್ಟ ಆಗ್ತಾರೆ ಅಂತ. ಇಷ್ಟು ನಿರ್ಭೀತವಾಗಿ ನಿರ್ಭಿಡೆಯಿಂದ ಮಾತನಾಡುವಂತಹ ವ್ಯಕ್ತಿ. ನೀವು ಅದನ್ನು ನೀವು ಒಪ್ಪಬಹುದು, ಬಿಡಬಹುದು. ಆದರೆ ನನಗನ್ನಿಸಿದ್ದನ್ನು ನೇರವಾಗಿ ಹೇಳುವಂತಹ ಒಂದು ಛಾತಿ ಇದೆಯಲ್ಲ, ಅದು ಅನಂತನಾಗ್. ಸರ್, ನೀವು ಬಂದಿರುವಂಥದ್ದು ನಮ್ಗೆ ತುಂಬ ಖುಷಿ ಕೊಟ್ಟಿದೆ. ಇದು ನಮ್ಮ ಜೀವನದಲ್ಲಿ ಸ್ಮರಣೀಯವಾದಂಥ ಒಂದು ಕ್ಷಣ. ಮುನ್ನೂರು ಸಿನಿಮಾದಲ್ಲಿ ಅಭಿನಯಿಸಿ ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಒಬ್ಬ ಸೂಪರ್ ಹೀರೋ ಆಗಿರುವಂಥ ನಟ ಅನಂತನಾಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಕ್ರವರ್ತಿ ಸೂಲಿಬೆಲೆಯವರ ಬಗ್ಗೆ ನಾನು ಹೇಳಬೇಕಾದಂಥ ಅಗತ್ಯ ಇಲ್ಲ. ಎಲ್ಲರೂ ಅವರನ್ನು ಪ್ರಖರ ವಾಗ್ಮಿ ಅಂತೇಳಿ ಕರೀತಾರೆ. ವಾಗ್ಮಿ ಅಂತಂದರೆ ಕೆಲವರು ಜನರಿಗೆ ಭಾಷಣ ಮಾಡುವಂಥದ್ದೇ ಒಂದು ಕೆಲಸ ಅಥವಾ ಉದ್ಯೋಗ. ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಅವರು ಮಾತನಾಡಿದ್ದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅವರು. ಅವರು ಇವತ್ತಿಲ್ಲಿ ಮಾತನಾಡ್ತಾ ಇದ್ದಾರೆ, ಇವ್ರದ್ದು ಭಾಷಣ ಇದೆ. ಬಹುಶಃ ನಾಳೇನೋ ನಾಡಿದ್ದು ಮುಂದಿನ ವಾರವೋ ಎಲ್ಲೋ ಒಂದು ಕಡೆಗೆ ಕೆರೆಯನ್ನು ಸ್ವಚ್ಛಗೊಳಿಸ್ತಾ ಇರ್ತಾರೆ. ಕೆರೆಯಲ್ಲಿ ಬಿದ್ದಂಥ ಎಲ್ಲ ಕಸಗಳನ್ನು ತೆಗೆಯುವಂಥದ್ದು, ಎಲ್ಲೋ ಮಂತ್ರಾಲಯದಲ್ಲಿ ನದಿಯನ್ನು ಸ್ವಚ್ಛಗೊಳಿಸುವಂಥದ್ದು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಂದಷ್ಟು ಜನ ಹುಡುಗರನ್ನು ಕಟ್ಟಿಕೊಂಡು ಅಲ್ಲಿ ಸಾಮಾಜಿಕ ಕೆಲಸವನ್ನು ಮಾಡುವಂಥದ್ದು. ಇದರ ಮಧ್ಯದಲ್ಲಿ ಏನಾದರೂ ಟೈಮ್ ಇದ್ದರೆ ಅವರು ಭಾಷಣ ಮಾಡ್ತಾರೆ ಅಂತಷ್ಟೇ. ನಾನು ವಿಜಯ ಕರ್ನಾಟಕದ ಸಂಪಾದಕನಾಗಿದ್ದಾಗ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಆಫೀಸಿಗೆ ಬಂದಿದ್ದರು. ಬರ್ತಾಯಿದ್ರು, ಅವರು ಬಂದಿದ್ದರು ಅಂತಲ್ಲ, ಯಾವತ್ತೂ ಬರ್ತಾಯಿದ್ರು, ದಿನ ಬರ್ತಾಯಿದ್ರು. ಆಗ ಅವರ ತಲೆಯಲ್ಲಿ ಇದ್ದಿದ್ದು ಬರೀ ರಾಜೀವ್ ದೀಕ್ಷಿತ್ ಅವರ ಗೀಳು, ಆಜಾದಿ ಬಚಾವೋ ಆಂದೋಲನ್. ನನಗವರು ಇದನ್ನು ಕೇಳಿದರು, ಸರ್ ನನಗೊಂದು ಹೇಗಾದರೂ ಮಾಡಿ ಒಂದು ಕಾಲಮ್ ಕೊಡಿ, ನಾನು ರಾಜೀವ್ ದೀಕ್ಷಿತ್ ಅವರ ವಿಚಾರಗಳನ್ನು ಬರಿತೀನಿ ಅಂತ. ನಾನು ಸುಮ್ಮನೆ ಕೊಡ್ತೀನಿ ಅಂತೇಳಿ ಹೇಳಿ ಸುಮಾರು ಒಂದು 6 ತಿಂಗಳು ಅವ್ರನ್ನ ಸತಾಯಿಸಿದೆ. ನಂತರ ಅವರು ಬಹುಶಃ ಆಗ ಅವರಿಗೆ ಒಂದು 27 ವರ್ಷ. ಆಗ ಆ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಅವರು ಬರೆದರು. ಅದು ಎಷ್ಟು ಫೇಮಸ್ ಆಯಿತು ಅಂತಂದರೆ, ಅವರ ಅಂಕಣ ನಿಂತಾಗ ಜನ ನನಗೆ ಪ್ರತಿ ದಿವಸನೂ ಬಂದು ಕೇಳೋರು, ದಯವಿಟ್ಟು ಚಕ್ರವರ್ತಿ ಸೂಲಿಬೆಲೆಯವರ ಆರ್ಟಿಕಲನ್ನು ಮುಂದುವರಿಸಿ, ಅಂಕಣವನ್ನು ಮುಂದುವರಿಸಿ ಅಂತ. ನಾನು ಆ ದಿನಗಳಲ್ಲಿ ಇದ್ದಂತಹ ಚಕ್ರವರ್ತಿ ಸೂಲಿಬೆಲೆಯವರನ್ನು ಬಹುಶಃ ಅದು 2001-2 ಈ ಕಳೆದ 25-26 ವರ್ಷಗಳಲ್ಲಿ ಚಕ್ರವರ್ತಿ ಬೆಳೆದಿರುವಂತಹ ರೀತಿ ನಿಜಕ್ಕೂ ಒಂದು ರೀತಿ ನಮ್ಮದು ಚಕ್ರವರ್ತಿತನವೇ. ಬರವಣಿಗೆ ಇದ್ದಿರ್ಬೋದು, ರಾಷ್ಟ್ರ ಕಾರ್ಯ ಇದ್ದಿರ್ಬೋದು, ಸಾಮಾಜಿಕ ಕಾರ್ಯ ಇದ್ದಿರ್ಬೋದು, ಸಾಮಾಜಿಕ ಚಿಂತನೆ ಇದ್ದಿರ್ಬೋದು, ಈ ಎಲ್ಲ ವಲಯಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ನನಗೆ ಅವರಿಗೆ ಒಂದು ಸಾಮ್ಯತೆ ಇದೆ. ನಮಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೋ ಅನಂತನಾಗ್ ಅವರೇ, ಅಷ್ಟೇ ಜನ ಟೀಕಾಕಾರರು ಇದ್ದಾರೆ. ನಾವು ಪ್ರಶಂಸೆ ಮತ್ತು ನಿಂದಾಸ್ತುತಿಯನ್ನು ಸಮಸಮವಾಗಿ ಹಂಚಿಕೊಂಡು ಬೆಳೀತಾ ಇರುವಂಥವ್ರು. ನಮಗೂ ಮತ್ತು ಅವರಿಗೆ ಇರುವಂಥದ್ದು ಇನ್ನೊಂದೇನಂತಂದರೆ, ಯಾವುದಾದ್ರೂ ಒಂದು ಹೊಸ ವಿವಾದ ಇಲ್ಲದೆ ಹೋದರೆ ನಮಗೆ ಎನರ್ಜಿನೇ ಬರಲ್ಲ ಅಂತ. ಈ ಬಹುಶಃ ಒಂದು 15 ದಿವಸ ಆಯಿತು, ಒಂದು 20 ದಿವಸ ಆಯಿತು ಚಕ್ರವರ್ತಿ ನೀವು ಯಾವುದೇ ವಿವಾದದಲ್ಲಿ ಇಲ್ಲ ಅಂತ. ನಾನು ಕೂಡ ಅಷ್ಟೇನೆ ಅಂತ, ಒಂದು ತಿಂಗಳಾಯಿತು ಅಂತ. ಆ ರೀತಿಯಾದಂಥ ಒಬ್ಬ ಅಪರೂಪದ ವ್ಯಕ್ತಿ. ಹೀಗಾಗಿ ಚಕ್ರವರ್ತಿ ಸೂಲಿಬೆಲೆಯವರು ಬಂದಿರುವಂಥದ್ದು ಭಾಳ ಸಂತೋಷದ ವಿಷಯ. ಗಾನಾ ಭಟ್ ಅವರು
ಗಾನ ಭಟ್ ಅವರು ಜಾಸ್ತಿ ಮಾತಾಡಿದರು ಅಂತೇಳಿ ಎಲ್ಲರೂ ಕೂಡ ಅಂದರು. ನನಗೇನು ಅನ್ನಿಸ್ತು ಗೊತ್ತಾ, ನಾವು ಅವ್ರಿಗೆ ಕಡಿಮೆ ಸಮಯವನ್ನು ಕೊಟ್ವಿ ಅಂತ ಅನ್ನಿಸ್ತು ಅಂತ ನನಗೆ. ಅದ್ಭುತವಾದಂಥ ಕಲಾವಿದರವರು, ತಾಳಮದ್ದಲೆ ಅರ್ಥಧಾರಿಗಳವರು. ನೀವು ತಾಳಮದ್ದಲೆ ಅರ್ಥಧಾರಿಗಳನ್ನು ನೀವು ಕರೆಸಿ ನೀವು ಅವರಿಗೆ 5 ನಿಮಿಷ 10 ನಿಮಿಷ ಮಾತನಾಡಿ ಅಂತಂದರೆ ಹೇಗೆ ಅಂತ. ನೀವು ರಾಹುಲ್ ದ್ರಾವಿಡ್ ಅವರನ್ನು ನೀವು T20 ಮ್ಯಾಚ್ನಲ್ಲೆಲ್ಲ ಆಡಿಸ್ಬಾರ್ದು. ಅವ್ರನ್ನ ಅವರು ಟೆಸ್ಟ್ ಮ್ಯಾಚ್ನಲ್ಲೇ ಆಡಿಸ್ಬೇಕು. ಗಾನ ಭಟ್ರಿಗೆ ಸ್ವಲ್ಪ ಸಮಯ ಕಡಿಮೆ ಆಯಿತು. ಅವರು ಎಲ್ಲ ಪುಸ್ತಕಗಳ ಬಗ್ಗೆಯೂ ಕೂಡ ಸಾಕಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ದರು. ನನ್ನ ಬಗ್ಗೆ ಅಷ್ಟು ಹೇಳಬೇಕಾಗಿರ್ಲಿಲ್ವೇನೋ ಅಂತ ಅನ್ನಿಸ್ತು ನನಗೆ. ಭಾಳ ಅಪರೂಪದ ವಿಮರ್ಶಕರು ಮತ್ತು ಲೇಖಕರು ಕೂಡ. ಸಾಮಾನ್ಯವಾಗಿ ಎಲ್ಲರೂ ಕೂಡ ರಿಟೈರ್ಡ್ ಆದ ನಂತರ ಅವರ ಲೇಖನಿಗೆ ಮತ್ತು ಕ್ರಿಯಾಶೀಲತೆಗೆ ರಿಟೈರ್ಮೆಂಟ್ ಬಂದುಬಿಡುತ್ತೆ. ಆದರೆ ಅವರು ರಿಟೈರ್ ಆದ ನಂತರವೇ ಬಹಳ ಕ್ರಿಯಾಶೀಲರಾಗಿ ತೊಡಗಿಸ್ಕೊಂಡಂಥವರು ಗಾನ ಭಟ್ ಅವರು. ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ಮೆರುಗನ್ನು ತಂದಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ನನ್ನ ಜೊತೆಯಲ್ಲಿ ಅಂಕಣಗಳನ್ನು ಬರಿತಾ ಇರುವಂಥ ಎಲ್ಲ ಸಹ ಅಂಕಣಕಾರರಿಗೂ ಕೂಡ ಅಭಿನಂದನೆಗಳು. ನಾನು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಅಂತಂದರೆ, ಅನಂತನಾಗ್ ಅವರೇ, ಒಂದು ವಿಷಯ ಏನಂತಂದರೆ, ನಾವು 89ರಲ್ಲಿ ಬೆಂಗಳೂರಿಗೆ ಬಂದಿದ್ದು. ಆಗ ಬೆಂಗಳೂರಿನಲ್ಲಿ ಒಂದೇ ಒಂದು ಮಾಲ್ ಕೂಡ ಇರಲಿಲ್ಲ ಅಂತ. ಒಂದೇ ಒಂದು ಮಾಲ್ ಕೂಡ ಇರಲಿಲ್ಲ ಬೆಂಗಳೂರಿನಲ್ಲಿ. ಹಾಗೆ ಇದ್ದದ್ದು ಒಂದೇ ಲೈಬ್ರರಿ. ಕಬ್ಬನ್ ಪಾರ್ಕ್ನಲ್ಲಿ ಶೇಷಾದ್ರಿ ಲೈಬ್ರರಿ ಅಂತೇಳಿ ಒಂದು ಲೈಬ್ರರಿ ಇತ್ತು. ಕಳೆದ ಒಂದು 35-36 ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಸಣ್ಣ ಪುಟ್ಟ ಮತ್ತು ದೊಡ್ಡದು ಎಲ್ಲವೂ ಸೇರಿ 31 ಮಾಲ್ಗಳಿದೆ. 31 ಮಾಲ್ಗಳಿದೆ. ಶೇಷಾದ್ರಿ ಲೈಬ್ರರಿ ಒಂದೇ ಇದೆ. ನಾವು ಒಂದು ಸರ್ವೆಯನ್ನು ಮಾಡಿಸಿದ್ವಿ. ಆ ಸರ್ವೆ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಎಷ್ಟು ಪುಸ್ತಕದ ಅಂಗಡಿಗಳಿದೆ ಅಂತೇಳಿ ನೋಡಿದ್ವಿ. ಬೆಂಗಳೂರಿಂದ ಕೇವಲ 80 ಕಿಲೋಮೀಟರ್ ದೂರದ ಕೋಲಾರದಲ್ಲಿ ಒಂದು ಒಳ್ಳೆ ಪುಸ್ತಕದ ಅಂಗಡಿ ಇಲ್ಲ. ನಮ್ಮದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತವಾದಂಥ ಒಂದು ಪುಸ್ತಕದ ಅಂಗಡಿ ಇಲ್ಲ. ಯಾವುದೇ ತಾಲೂಕಿನಲ್ಲೂ ಒಂದು ಪುಸ್ತಕದ ಅಂಗಡಿ ಇಲ್ಲ. ನಿಮಗೆ ರಾಯಚೂರು ಡಿಸ್ಟಿಕ್ನಲ್ಲಿ ಒಂದು ಪುಸ್ತಕದ ಅಂಗಡಿ ಇಲ್ಲ. ಇಡೀ ಕರ್ನಾಟಕದಲ್ಲಿರುವಂಥ ಪುಸ್ತಕದ ಅಂಗಡಿಗಳ ಸಂಖ್ಯೆ 47 ಪುಸ್ತಕದ ಅಂಗಡಿ ಇದೆ. ಇಡೀ ಕರ್ನಾಟಕದಲ್ಲಿ ಎಷ್ಟು ಬಾರ್ಗಳಿದೆ ಅಂತೇಳಿ ಯೋಚನೆ ಮಾಡಿದ್ವಿ ಅಂತ. ಬೆಂಗಳೂರಿನಲ್ಲಿ ಒಂದೇನೆ ಹತ್ರ 4800 MRP ಸ್ಟೋರ್ಗಳಿದೆ. 4800 MRP ಸ್ಟೋರ್ಗಳಿದೆ. ಇಡೀ ರಾಜ್ಯಾದ್ಯಂತ 26,000 ವೈನ್ ಶಾಪ್ಗಳು ಮತ್ತು ಬಾರ್ಗಳು ಇದೆ. 42 ಕನ್ನಡ ಲೈಬ್ರರಿ ವರ್ಸಸ್ ನಿಮಗೆ 27,000 ವೈನ್ ಶಾಪ್. ಜನ ಯಾವ ರೀತಿಯಾಗಿ ತಮ್ಮ ಸಮಯವನ್ನು ಕಳೀತಾ ಇದ್ದಿರಬಹುದು ಹೇಳೋದಕ್ಕೆ ಇದು ಒಂದು 2 ಕಾಂಟ್ರಾಸ್ಟ್ ಅಂತ ಇದೆ. ಇಲ್ಲಿ ತನಕ ಯಾವುದೇ ಸರ್ಕಾರವೂ ಕೂಡ ಕನ್ನಡ ಪುಸ್ತಕಗಳ ಬಗ್ಗೆ, ಕನ್ನಡ ಪುಸ್ತಕಗಳ ಉತ್ತೇಜನದ ಬಗ್ಗೆ ಇವತ್ತಿನ ತನಕ ಯಾರೂ ಕೂಡ ಇವತ್ತು ಮಾತನಾಡ್ತಾ ಇಲ್ಲ. ಇವತ್ತು ಕಳೆದ 10 ಜನ ಗ್ರಂಥಾಲಯ ಸಚಿವರು ಪುಸ್ತಕವನ್ನೇ ಓದಿದ್ದಂಥವ್ರು. ನಿಮಗೊಂದು ರೀತಿ ಸರಸ್ವತಿಯ ಶಾಪ ಪುತ್ರರು ಅಂತ ಹೇಳ್ಬೋದು. ಕಳೆದ ಗ್ರಂಥಾಲಯ ಸಚಿವರ ಹತ್ರ, ಸಾಮಾನ್ಯವಾಗಿ ಗ್ರಂಥಾಲಯ ಸಚಿವರು ಪ್ರಮಾಣವಚನ ಸ್ವೀಕರಿಸಿ ಬಂದಾಗ ಕನ್ನಡದ ಎಲ್ಲ ಪ್ರಕಾಶಕರು ಕೂಡ ಅವರನ್ನು ಹೋಗಿ ಭೇಟಿ ಮಾಡ್ತಾರೆ. ತಮ್ಮ ಪ್ರಕಾಶನ ಸಂಸ್ಥೆಯ ಪುಸ್ತಕಗಳನ್ನು ತೊಗೊಂಡೋಗಿ ಅವರಿಗೆ ಕೊಟ್ಟು ಅವ್ರನ್ನ ಭೇಟಿ ಮಾಡ್ತಾರೆ. ಹಿಂದಿನ ನಮ್ಮ ಗ್ರಂಥಾಲಯ ಸಚಿವರನ್ನು ಹೋಗಿ ಎಲ್ಲ ನಮ್ಮ ಪ್ರಕಾಶಕರು ಹೋಗಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರಂತೆ, ನಾನು ನನ್ನ ಜೀವನದಲ್ಲಿ ಯಾವುದೇ ಪುಸ್ತಕವನ್ನು ಓದಿಲ್ಲ, ಮತ್ತು ನೀವು ಕೊಟ್ಟಂಥ ಇಷ್ಟೆಲ್ಲ ಪುಸ್ತಕಗಳನ್ನು ಇಟ್ಟುಕೊಳ್ಳಿಕ್ಕೆ ನಮ್ಮಲ್ಲಿ ಜಾಗವೂ ಕೂಡ ಇಲ್ಲ. ದಯವಿಟ್ಟು ನನಗೆ ಇಷ್ಟೆಲ್ಲ ಪುಸ್ತಕವನ್ನು ಕೊಟ್ಟು ವೇಸ್ಟ್ ಮಾಡಬೇಡಿ. ಈ ಪುಸ್ತಕಗಳನ್ನೆಲ್ಲವನ್ನೂ ಕೂಡ ನೀವು ತಗೊಂಡು ಹೋಗಿ ನಿಮ್ಮದು ಏನಾದರೂ ನೀವು ಯಾಕೆ ಬಂದಿದ್ದೀರಿ ಹೇಳುವಂಥದ್ದನ್ನು ಹೇಳಿ.
ನಿಮಗೆ 10 ಜನ ಗ್ರಂಥಾಲಯ ಸಚಿವರ ಹೆಸರನ್ನು ಹೇಳ್ತೇನೆ. ಇವರು ಯಾರೂ ಕೂಡ ಗ್ರಂಥಾಲಯದ ಒಂದು ಪುಸ್ತಕವನ್ನು ಕೂಡ ಅವರು ಓದ್ದವರಲ್ಲ. ಮಂತ್ರಿ ಆಗೋಕ್ಕಿಂತ ಮುಂಚೆನೂ ಓದ್ದವರಲ್ಲ, ಮಂತ್ರಿ ಆದ ನಂತರವರು ಕೂಡ ಓದ್ದವರಲ್ಲ. ಇದು ನಮ್ಮ ಪುಸ್ತಕ ಸಂಸ್ಕೃತಿ, ಕರ್ನಾಟಕದ ಪುಸ್ತಕ ಸಂಸ್ಕೃತಿ. ನಿಮಗೆ ಯಾರಾದರೂ ಗ್ರಂಥಾಲಯ ಸಚಿವರು ಅಂಥೇಳಿ ಅವರಿಗೆ ಆ ಖಾತೆಯನ್ನು ಕೊಟ್ಟರೆ ಅವ್ರು ಏನು ತಿಳ್ಕೊಳ್ತಾರೆ ಅಂತಂದರೆ ಒಂದು ರೀತಿ ಪನಿಷ್ಮೆಂಟ್ ಅಂತೇಳಿ ತಿಳ್ಕೊಳ್ತಾರೆ. ನಾನು ಗ್ರಂಥಾಲಯ ಸಚಿವನಾಗ್ತೀನಿ ಅಂತೇಳಿ ಯಾರಾದರೂ ಡೆಲ್ಲಿಗೆ ಹೋಗಿ ಲಾಬಿ ಮಾಡಿ ಸಚಿವರು ಆಗೋದನ್ನು ನಾನು ನೋಡ್ತಾ ಇದ್ದೀನಿ ನನ್ನ ಜೀವಮಾನದಲ್ಲಿ. ಅಂಥದ್ದೇನಾದರೂ ಪವಾಡ ಸಂಭವಿಸುತ್ತಾ ಅಂತ. ಆ ದಿವಸ ಖಂಡಿತವಾಗಿಯೂ ಕೂಡ ಕನ್ನಡದಲ್ಲಿ ಪುಸ್ತಕೋದ್ಯಮ ಬೆಳೆಯುತ್ತೆ. ಇಲ್ಲ ಅಂತಂದರೆ ನಮ್ಮ ಪುಸ್ತಕೋದ್ಯಮ ಹೀಗೇನೆ. ಅನಂತಮೂರ್ತಿಯವರಿದ್ದಾಗಲೂ ಕೂಡ ಒಂದು ಕನ್ನಡ ಪುಸ್ತಕ ಪ್ರಕಾಶನ ಆದರೆ 1,000 ಕಾಪಿ ಮುಗಿತಾ ಇತ್ತು ಅಂತೇಳಿ ಹೇಳ್ತಾ ಇದ್ರು. ನಾವು ಇದನ್ನು ಅನೇಕ ಬಾರಿ ನಾವು ಇದನ್ನು ತಪ್ಪು ಅಂಥೇಳಿ ನಾವು ಇದನ್ನು ಪ್ರೂವ್ ಮಾಡಿದ್ವಿ ಅಂತ. ಇವತ್ತಿನ ಸಭೆಯಲ್ಲಿ ಷಡಕ್ಷರಿಯವರೇ ಇದ್ದಾರೆ. ಅವರು ಬರೆದಿರುವಂಥ ಒಂದು ಪುಸ್ತಕ 3 ಲಕ್ಷ ಅಥವಾ 4 ಲಕ್ಷ ಕಾಪಿ ಇವತ್ತು ಮಾರಾಟ ಆಗಿದೆ. ಮತ್ತು ಕನ್ನಡ ಪುಸ್ತಕವನ್ನು ಬರೆದು ಮಾರಾಟ ಮಾಡಿ ಕೋಟಿಗಟ್ಟಲೆ ರೂಪಾಯಿ ಸಂಪಾದಿಸಬಹುದು ಹೇಳೋದಕ್ಕೂ ಕೂಡ ಅವರೇ ಉದಾಹರಣೆ ಅಂತ. ಕನ್ನಡ ಪುಸ್ತಕವನ್ನು ಬರೆದು ಕೋಟಿಯನ್ನು ಎಣಿಸಿದಂಥ ಏಕೈಕ ಲೇಖಕರು ಕೂಡ ಅವರು. ಕನ್ನಡದಲ್ಲಿ ಖಂಡಿತವಾಗಿಯೂ ಕೂಡ ಓದುವಂತಹ ಮನಸ್ಸುಗಳಿದೆ, ಓದುಗರು ಇದ್ದೇ ಇದ್ದಾರೆ. ನಾವು ಅವರ ಕೈಗೆ ಪುಸ್ತಕವನ್ನು ಇಡುವಂತಹ ಕೆಲಸ ಆಗ್ತಾ ಇಲ್ಲ ಅಷ್ಟೇ. ಅದೇನಾದರೂ ಆದರೆ, ಸಮರ್ಥವಾಗಿ ಆದರೆ, ನನಗೆ ಇದರ ಬಗ್ಗೆ ಖಂಡಿತವಾಗಿಯೂ ವಿಶ್ವಾಸ ಇದೆ. ನಾನು ವಿಜಯ ಕರ್ನಾಟಕದ ಸಂಪಾದಕ ಆಗೋಕ್ಕಿಂತ ಪೂರ್ವದಲ್ಲಿ ಇಡೀ ಕನ್ನಡ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಕೇವಲ 3 ಲಕ್ಷ ಇತ್ತು. ಎಲ್ಲ ಪತ್ರಿಕೆಗಳನ್ನು ಸೇರಿದರೆ 3 ಲಕ್ಷ ಇತ್ತು. ಬೆಂಗಳೂರಿನಲ್ಲಿ ಪ್ರಿಂಟ್ ಆದಂತಹ ಪ್ರಜಾವಾಣಿ ಕರ್ನಾಟಕದ ಕಟ್ಟಕಡೆಯ ಗ್ರಾಮಕ್ಕೆ ಹೋಗಲಿಕ್ಕೆ 36 ಗಂಟೆ ಬೇಕಾಗಿತ್ತು ಅಂತ. ಇವತ್ತು ಸಾಯಂಕಾಲ 8:00ವರೆಗೆ ಪ್ರಿಂಟ್ ಆದಂಥ ಪ್ರಜಾವಾಣಿ ಗುಲ್ಬರ್ಗಕ್ಕೆ ಹೋಗಿ, ಗುಲ್ಬರ್ಗಾದಿಂದ ತಾಳಿಕೋಟೆಗೆ ಹೋಗಿ ಮತ್ತೆ ಮರುದಿವಸ ಹೋಗಬೇಕಾಗಿತ್ತು. ಅಂದರೆ 36 ತಾಸು ಹಿಡಿತಾ ಇತ್ತು ಅಂತ. ನಾವು ವಿಜಯ ಕರ್ನಾಟಕದಲ್ಲಿ ಸ್ಥಳೀಯ ಆವೃತ್ತಿಯನ್ನು ಮಾಡೋದರ ಮೂಲಕ ಎಲ್ಲರ ಮನೆಗೂ ಕೂಡ ಬೆಳಿಗ್ಗೆನೇ 5 ಗಂಟೆಗೆ ಪತ್ರಿಕೆಯನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ವಿ. ಆ ಮೂಲಕವಾಗಿ ಎಲ್ಲ ಕನ್ನಡ ಪತ್ರಿಕೆಗಳ ಪ್ರಸಾರ ಸಂಖ್ಯೆ 21 ಲಕ್ಷ ಆಯಿತು ಅಂತ. ಕೇವಲ ವಿಜಯ ಕರ್ನಾಟಕ ಮಾತ್ರ ಬೆಳೀಲಿಲ್ಲ, ಎಲ್ಲ ಕನ್ನಡ ಪತ್ರಿಕೆಗಳು ಕೂಡ ಬೆಳೆದವು. 21 ಲಕ್ಷ ಮನೆಗಳಿಗೆ ಪತ್ರಿಕೆ ಹೋಗ್ತಾ ಇತ್ತು. ಅದರ ಅರ್ಥ ಏನು ಅಂತಂದರೆ, ನಾವು ಕನ್ನಡದ ಓದುಗರಿಗೆ ನಾವು ಪುಸ್ತಕವನ್ನು ಕೊಟ್ಟಿದ್ದೇ ಆದರೆ, ಅವರ ಕೈಗೆ ತಲುಪಿಸಿದ್ದೇ ಆದರೆ, ಖಂಡಿತವಾಗಿಯೂ ಕೂಡ ಕನ್ನಡ ಪುಸ್ತಕಗಳು ಕನಿಷ್ಠ ಅಂತಂದರೆ ಒಂದು 5 ಲಕ್ಷ ಪ್ರತಿಯನ್ನಾದರೂ ಕೂಡ ಮಾರಾಟ ಆಗತ್ತೆ. ನಾನು ಅದೇ ಹೇಳ್ತೀನಲ್ಲ, 27,000 ನಿಮಗೆ ವೈನ್ ಶಾಪ್ ಇದೆ, ನಿಮಗೆ ಪ್ರತಿ ಅಂಗಡಿಯಲ್ಲೂ ಕೂಡ ಸಿಗತ್ತೆ. ಇವತ್ತು ಗುಟ್ಕಾ ಸಿಗದೇ ಇರುವಂತಹ ಹಳ್ಳಿನೇ ಇಲ್ಲ ಕರ್ನಾಟಕದಲ್ಲಿ. ಆದರೆ ಪುಸ್ತಕ ಸಿಗುವಂತಹ ಊರು ಅಥವಾ ಔಟ್ಲೆಟ್ ಇರುವಂಥದ್ದು ಕೇವಲ 42. ಸೊ ಅದರಿಂದ ಕನ್ನಡದಲ್ಲಿ ಈ ರೀತಿಯಾದಂತಹ ಒಂದು ಅಭಿಯಾನ ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ನನಗನ್ಸುತ್ತೆ ಕನ್ನಡದ, ನೀವು ಹಳ್ಳಿಯಲ್ಲಿ ಹೋಗಿ, ಯಾವುದೇ ಮನೆಯಲ್ಲಿ ಹೋದರೂ ಕೂಡ ಒಂದು ಲೈಬ್ರರಿ ಅನ್ನುವಂಥದ್ದು ಇದ್ದೇ ಇದೆ, ಇವತ್ತಿಗೂ ಕೂಡ ಇದೆ. ಎಲ್ಲ ಯಾವುದೇ ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಲೈಬ್ರರಿ ಅನ್ನುವಂಥದ್ದು ಇದೆ. ಹೊಸ ಪುಸ್ತಕ ಆ್ಯಡ್ ಆಗದೇ ಇದ್ದಿರ್ಬೋದು ಅದಕ್ಕೆ, ಆದರೆ ಪುಸ್ತಕ ಓದುವವರಂತೂ ಇದ್ದೇ ಇದ್ದಾರೆ. ಹೀಗಾಗಿ ಕನ್ನಡದಲ್ಲಿ ಈ ರೀತಿಯಾದಂಥ ಒಂದು ಪುಸ್ತಕ ಸಂಸ್ಕೃತಿ ಬೆಳೆಯಬೇಕಾದಂಥ ಒಂದು ದೊಡ್ಡ ಅವಶ್ಯಕತೆ ಇದೆ. ಇವತ್ತು ನಾವು ಚಾಟ್ GPT, ಜೆಮಿನಿ, ಕ್ಲೌಡ್ ಅನ್ನುವಂಥ ಒಂದು ವಿಚಿತ್ರವಾದಂಥ ಒಂದು ವಾತಾವರಣದಲ್ಲಿದ್ದೇವೆ ನಾವೆಲ್ಲರೂ ಕೂಡ. ಕನ್ನಡದ ಬರಹಗಾರರಿಗೆ ಅಥವಾ ಬರಹಗಾರರಿಗೆ ಅವರ ಅಸ್ತಿತ್ವಕ್ಕೆ ಒಂದು ರೀತಿಯಾದಂಥ ಧಕ್ಕೆ ಬರುವಂಥ ಒಂದು ಕಾಲದಲ್ಲೂ ಕೂಡ ನಾವಿದ್ದೇವೆ. ರೀಲ್ಸ್ಗಳು ನಮ್ಮ ಬಹುತೇಕ ಸಮಯವನ್ನು ತಿಂತಾ ಇದೆ. ಭಾಳ ಜನ 2 ತಾಸು 3 ತಾಸು. ನಾನು ರೀಲ್ಸ್ ಆರಂಭ ಆದಾಗ ಎವರೇಜ್ ಟೈಮ್ ಕೇವಲ 18 ನಿಮಿಷ ಇತ್ತು ಇಂಡಿಯಾದಲ್ಲಿ. ಇವತ್ತು 57 ನಿಮಿಷ ಆಗಿದೆ. ಪ್ರತಿ ಒಬ್ಬ ವ್ಯಕ್ತಿ ಸರಾಸರಿ 57 ನಿಮಿಷಗಳ ಕಾಲ ಇವತ್ತು ರೀಲ್ಸನ್ನು ನೋಡ್ತಾ ಇದ್ದಾರೆ. ಕೆಲವರು ಜನ 4 ತಾಸು 5 ತಾಸು 8 ತಾಸು ರೀಲ್ಸನ್ನು ನೋಡುವಂಥ ಒಂದು ಹೊಸ ಪೀಳಿಗೆಯೇ ಹುಟ್ಟುಕೊಳ್ತಾ ಇದೆ. ಇವೆಲ್ಲಗಳ ಮಧ್ಯದಲ್ಲಿ ಪುಸ್ತಕವನ್ನು, ಓದನ್ನು ಹೆಚ್ಚಿಸುವಂತಹ ಒಂದು ವಾತಾವರಣ ಆಗಲೇಬೇಕಾಗಿದೆ. ನಾನು ಸೇಂಟ್ ಪೀಟರ್ಸ್ಬರ್ಗ್ ಅನ್ನುವಂಥ ಒಂದು ಊರಿಗೆ ಹೋಗಿದ್ದೆ. ನಾವು ಇಲ್ಲಿ ಒಂದು ಲೈಬ್ರರಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಇಡೀ ಊರಿನಲ್ಲಿ 800 ಲೈಬ್ರರಿಗಳಿದೆ.
800 ಲೈಬ್ರರಿ ಮತ್ತು 400 ಆರ್ಟ್ ಗ್ಯಾಲರಿ. ನಿಮಗೆ ಅಲ್ಲಿ ಇದ್ದವ್ರು ಹೇಳ್ತಾ ಇದ್ದರು, ಈ ಊರಿನಲ್ಲಿರುವಂಥ ಎಲ್ಲ ಲೈಬ್ರರಿಗಳನ್ನು ಇರುವಂಥ ಎಲ್ಲ ಪುಸ್ತಕವನ್ನು ಓದಬೇಕು ಅಂತಂದರೆ 1200 ವರ್ಷ ಬೇಕು ಅಂತ ಒಬ್ಬ ವ್ಯಕ್ತಿಗೆ. ಅಷ್ಟೊಂದು ಪುಸ್ತಕಗಳಿರುವಂಥ ಒಂದು ಊರು. ಆದರೆ ನಾವು ಇರುವಂಥ ಒಂದು ಲೈಬ್ರರಿಯನ್ನು, ಶೇಷಾದ್ರಿ ಲೈಬ್ರರಿಯನ್ನು ನೀವು ಒಂದು ಸಲ ಹೋಗಿ ನೋಡಿ ಅಂತ ಸಾಧ್ಯ ಆದರೆ ಯಾವ ಸ್ಥಿತಿಯಲ್ಲಿಟ್ಟಿದ್ದೇವೆ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ನಮ್ಮ ಆದ್ಯತೆ ಏನು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗತ್ತೆ. ಹೀಗಾಗಿ ನಾವು ಪ್ರತಿ ವರ್ಷ 25 ಪುಸ್ತಕಗಳನ್ನು ಭಾಳ ಶ್ರದ್ಧೆಯಿಂದ ಪ್ರಕಟಿಸುವಂತಹ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಆ ಪುಸ್ತಕ ಪ್ರಕಟಣೆಯಾದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಕರೆದಾಗ ಇಷ್ಟೇ ವೈಭವದಿಂದ, ಇಷ್ಟೇ ಪ್ರೀತಿಯಿಂದ, ಇಷ್ಟೇ ಲವಲವಿಕೆಯಿಂದ ಬರುವಂಥದ್ದು ಇದೇ ಕಾರ್ಯಕ್ರಮ. ನಮ್ಮದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾವು ಇಲ್ಲೇ ಮಾಡ್ತೇವೆ. ಇಷ್ಟೇ ಜನ ಸೇರ್ತಾರೆ, ಯಾವತ್ತೂ ಕೂಡ ಇಷ್ಟೇ ಜನ ಸೇರ್ತಾರೆ. ನನಗೆ ಒಂದು ರೀತಿ ಸಾರ್ಥಕತೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ, ಇಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಈ ಕಾರ್ಯಕ್ರಮ ಆದ ನಂತರ ಒಂದು ಲಘು ಭೋಜನ ಇದೆ, ತಾವೆಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ಹೋಗಬೇಕು. ಇದಾದ ನಂತರ 1 ತಿಂಗಳದ ಒಳಗಡೆಗೆ 2 ಪುಸ್ತಕಗಳು ಕೂಡ ಬರುತ್ತೆ. ಅದನ್ನು ನಿಮಗೆ ನಮ್ಮ ಪತ್ರಿಕೆಯ ಮೂಲಕ ಹಾಗೂ ವಾಟ್ಸಪ್ಗಳ ಮೂಲಕ ನಿಮಗೆ ತಿಳಿಸ್ತೇವೆ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಕೂಡ ಬರಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.